ಯಾಕೆ ನಿನ್ನೆಯಿಂದ ಅಜಿತ್ ಹನ್ಮಕ್ಕನವರು ಸುವರ್ಣದಲ್ಲಿ ಏನೋ 5 ಪಳವಳಿಕೆ ಸಿಕ್ಕಿದೆ ಅಂತ ಮಾತಾಡ್ತಲ್ಲ. ಯಾಕೆ ಅಜಿತ್? ಯಾಕೆ ಅಜಿತ್ ನಿಮ್ಮವ್ರು ಅಂತನಾ? ನಿಮಗ್ ಬೇಕಾದವ್ರು ಅಂತನಾ? ನಿಮಗ್ ಬೇಕಾದವ್ರಾದ್ರೆ ಸುವರ್ಣದಲ್ಲಿ ನ್ಯೂಸೇ ಬರಲ್ಲ, ಪಬ್ಲಿಕ್ ಟಿವಿನಲ್ಲಿ ನ್ಯೂಸೇ ಬರಲ್ಲ, ರಂಗಣ್ಣನ್ ಟಿವಿಲಿ ನ್ಯೂಸೇ ಬರಲ್ಲ, ಈ ಕಡೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಚಾನೆಲ್ ಅಲ್ಲಿ ಬರೋದೇ ಇಲ್ಲ. ಎಲ್ಲಿ ಇರ್ತಾ ಅಮ್ಮ ನ್ಯೂಸ್ ರೀಡ್ರು? ಅಮ್ಮ ನ್ಯೂಸ್ ರೀಡ್ರ್ ಅಮ್ಮ, ಯಾಕಮ್ಮ ಹೇಳ್ತಾ ಇಲ್ಲ? ಓಹ್, ಷಡ್ಯಂತ್ರ. ನಮ್ಮ ರಾಕೇಶ್ ಶೆಟ್ಟಿಯ ಷಡ್ಯಂತ್ರವನ್ನು ತಲೆ ಕಿಳಿಸಲು ನಮ್ಮ ರಾಕೇಶ್ ಶೆಟ್ಟಿ ಸಾಹೇಬ್ರ SITಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಅಮ್ಮ ಹೇಳ್ತಾರೆ. ಈಗ ಹೇಳ್ಬೇಕು 6 ಪಳವಳಿಕೆ ಸಿಕ್ಕಿದೆ ನಮ್ಮ ರಾಕೇಶ್ ಶೆಟ್ಟಿಗೆ ಗೂಟ ಇಕ್ಕಂಗೆ ಏನೋ ಪಳವಳಿಕೆ ಸಿಕ್ಕಿದೆ ಅಂತ ನ್ಯೂಸ್ ರೀಡ್ರು ಇದನ್ನ ಹೇಳ್ತಾ ಇಲ್ಲ. ಯಾಕೆ ನ್ಯೂಸ್ ರೀಡರ್ ಎಲ್ಲಾದ್ರೂ ಲೀವ್ಗೆ ಕೊಟ್ಟು ಕಳ್ಸಿಬಿಟ್ರ ಪವರ್ ಟಿವಿನಲ್ಲಿ? ಏನ್ ನಾಟಕ ಮಾಡ್ತೀರಲ್ವಾ? ಫ್ಯಾಕ್ಟ್ಸ್ ತೋರ್ಸ್ರಪ್ಪ. ನಿಮ್ಗಳನ್ನ ಮಾಧ್ಯಮ ಅಂತ ನಾವ್ ಹೇಳ್ಕೊಳ್ಳೋದ. ನೀವು ಕುಕಪ್ ಸ್ಟೋರಿ ಮಾಡಿ ನಮ್ಗೆ ಹೇಳಕ್ಕಲ್ಲ. ನೀವ್ ಯಾವ್ದೋ ಅಡಿಗೆ ಮಾಡಿ ನಮ್ಗೆ ಬಡಿಸ್ಬೇಕಾಗಿಲ್ಲ. ಅಲ್ಲಿ ರಾ ಏನಿದೆ, ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರ್ಸಿದ್ರೆ ಜನ ಡಿಸೈಡ್ ಮಾಡ್ಕೊಂತಾರೆ. ನೀವುಗಳು ಆಮೇಲೆ ರಾಕೇಶ್ ಶೆಟ್ಟಿ ನನ್ಗೆ ಕಣ್ಣಲ್ಲಿ ನೀರ್ ಬಂತು, ವೀರೇಂದ್ರ ಹೆಗಡೆ ಅವ್ರಿಗೆ ಕೆಟ್ಟದ್ ಮಾಡಲ್ಲ. ಯಾರು ಕೆಟ್ಟದ್ ಮಾಡ್ತಾ ಇಲ್ಲ, ನಾವು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಅಂತ ತಗೊಂಡಂಗ್ ನೇಣಿಗೆ ಹಾಕ್ಬಿಟ್ರ. ನನ್ಗೆ ಕಣ್ಣಲ್ಲಿ ನೀರ್ ಬಂತು. ಯಾಕೆ ಬರಲ್ಲ ನಿನ್ಗೆ? ಅಲ್ಲೋಗೇನೋ ಇಸ್ಕೊಂಡ್ ಬಂದಿದ್ಯಾ, ಬಂದಿರ್ತದೆ. ನನಗೇನು ಬಂದಿಲ್ಲ, ಅದಕ್ಕೆ ನಮ್ಗೇನು ನನಗೆ ಕಣ್ಣಲ್ಲಿ ನೀರು ಬಂತು ರಾಕೇಶ್ ಶೆಟ್ಟಿ.